ಮಂಡ್ಯ ತಾಲೂಕಿನ ಕೆರೆಗೋಡಿನಲ್ಲಿ ನೂತನ ಪೊಲೀಸ್ ಠಾಣಾ ಕಟ್ಟಡವನ್ನು ಇಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಪೊಲೀಸ್ ಠಾಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅನೇಕ ಕಾರಣಗಳಿಂದ ಪೊಲೀಸ್ ಠಾಣೆಯ ಉದ್ಘಾಟನೆಯನ್ನ ಕಾರಣಾಂತರದಿಂದ ಮುಂದೂಡಲಾಗ್ತಾ ಇತ್ತು. ಅಂತಿಮವಾಗಿ ಇಂದು ಕಾಲ ಕೂಡಿ ಬಂದಿದೆ. ಕೆರೆಗೋಡಿನ ನೂತನ ಪೊಲೀಸ್ ಕಟ್ಟಡವನ್ನು ಇಂದು ಉದ್ಘಾಟಿಸಿರುವುದಕ್ಕೆ ಸಂತಸ ಎಂದು ತಿಳಿಸಿದರು. ಕೆರೆಗೋಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡ ಇನಾಗ್ರೇಷನ್ಗೆ ಭಾಳ ದಿವಸದಿಂದ ಮಾಡಬೇಕಾಗಿತ್ತು. ರವಿಯವರು ಅನೇಕ ಕಾರಣದಲ್ಲಿ ಮುಂದೂಡ್ಕೊಂಡು ಬಂದಿದ್ದರು. ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯವ್ರನ್ನ 2-3 ಬಾರಿ ಆಹ್ವಾನ ಮಾಡಿದರು. ಅವರು ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಬರಲಿಕ್ಕಾಗಿರಲಿಲ್ಲ. ಈಗಲೂ ಅವರು ಸ್ವಲ್ಪ ಮಲೇಷ್ಯಾಕ್ಕೆ ಹೋಗಿದ್ದರಿಂದ ನಾವೇನೇ ಶಾಸಕರು, ನಾನು, IG ಅವರು, SP ಅವರು, ಪಂಚಾಯತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಭಾಳ ದಿವಸ ಹೊಸ ಕಟ್ಟಡನ ಅಧಿಕೃತವಾಗಿ ಇನಾಗ್ರೇಟ್ ಮಾಡೋದು ಲೇಟ್ ಆಗೋದು ಬೇಡ ಅಂತ ಹೇಳಿ ಮಾಡಿದ್ವಿ. ಉದ್ಘಾಟನಾ ಸಮಾರಂಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ, ದಕ್ಷಿಣ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕ ಡಾಕ್ಟರ್ ಬೋರಲಿಂಗಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಲಗೂರು ವಿದ್ಯಾಸಂಸ್ಥೆ, ಕ್ರಿಯಾಶೀಲ ಆಸ್ಪತ್ರೆ ಬೆಂಗಳೂರು, ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ರಾಜ್ಯ ಒಕ್ಕಲಿಗರ ಸಂಘ, ದಂತ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಹಾಗೂ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇವರುಗಳ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನ ಪ್ರೌಢಶಾಲಾ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ HD ಕುಮಾರಸ್ವಾಮಿ ಅವರು ಹೊಂಬಾಳೆ ಬಿಡಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರ ಆರೋಗ್ಯದ ಸುಧಾರಣೆಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ನೂರಾರು ಗರ್ಭಿಣಿ ಮಹಿಳೆಯರು ತಮ್ಮ ಹಸುಗೂಸು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಿ ನೊಂದ ತಾಯಂದಿರಿಗೆ ನ್ಯಾಯ ನೀಡುವಲ್ಲಿ ವಿಫಲವಾಗಿದೆ ಎಂದು ಖಾಸಗಿ ವೈದ್ಯರು ಉಚಿತ ತಪಾಸಣೆಯಲ್ಲಿ ಭಾಗವಹಿಸಿರುವುದು ಅಭಿನಂದನೆಯ ವಿಚಾರ. ವಿಶ್ವದಲ್ಲಿ ಆರ್ಥಿಕವಾಗಿ ನಮ್ಮ ದೇಶ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದೇಶದ ಜನರ ಆರೋಗ್ಯ ಸುಧಾರಣೆಯಲ್ಲಿ ನಾವು ಹಿಂದೆ ಸರಿದಿರುವುದು ನೋವಿನ ಸಂಗತಿಯಾಗಿದೆ. ನನ್ನ ಮೇಲೆ ಇಟ್ಟ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವುದಾಗಿ ತಿಳಿಸಿ, ರಾಜ್ಯದ ಯುವಕರು ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಬೇರೆಡೆಗೂ ಹೋಗಿ ಕೆಲಸ ನಿರ್ವಹಿಸಲು ಮುಂದಾಗಬೇಕು. ರಾಜ್ಯದಲ್ಲೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯ 7 ತಾಲೂಕಿನಲ್ಲಿ ವೈದ್ಯರ ಹಾಗೂ ಶುಶ್ರೂಷಕರ ತಂಡ ಒಳಗೊಂಡಂತೆ ಒಂದೊಂದು ಕ್ಲಿನಿಕ್ ಮೊಬೈಲ್ ಬಸ್ಗಳು ಗ್ರಾಮೀಣ ಭಾಗಕ್ಕೆ ತಲುಪಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಿಸಲು ಮುಂದಾಗ್ತೇನೆ. ರಾಜ್ಯ ಸರ್ಕಾರ ರೈತರ ಪಂಪ್ ಸೆಟ್ ಅಳವಡಿಕೆಗೆ ಬೆಲೆ ಹೆಚ್ಚಳ, ಪೆಟ್ರೋಲ್ ಡೀಸೆಲ್ ಬಸ್ ದರ ಹೆಚ್ಚಳ, ಸ್ಟ್ಯಾಂಪ್ ಬೆಲೆ ಹಾಗೂ ನೀರು ಹಾಲಿನ ಬೆಲೆ ಏರಿಕೆ ಮಾಡಿ ಬಡವರ ಹಾಗೂ ಮಧ್ಯಮ ವರ್ಗದ ಜನರಿಗೆ ಹೊರೆಯಾಗಿದೆ ಅಂತ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ನಿಮಗೆ ನಿಮ್ಮ ಪ್ರತಿ ಊರಿಗೆ ಈ ಬಸ್ಗಳು ಬೆಳಗ್ಗೆಯಿಂದ ರಾತ್ರಿವರೆಗೆ ದಿವಸಕ್ಕೆ 2-3 ಊರುಗಳಿಗೆ ಪ್ರೋಗ್ರಾಮ್ ಹಾಕುತ್ತಾರೆ. ವರ್ಷದಲ್ಲಿ ಕನಿಷ್ಠ 270 ದಿನ ನಿಮ್ಮ ತಾಲೂಕಿನ ಹಳ್ಳಿ ಮೇಲೆ ಇರ್ತವೆ ಬಸ್ಗಳು. ಈ ಆಸ್ಪತ್ರೆಗೆ ನೀವು ಹೋಗದೇ ಇರತಕ್ಕಂಥದಕ್ಕೆ ತಪಾಸಣೆ ಮಾಡಿ ಯಾರನ್ನಾದ್ರೂ ಹುಡುಕಿ, ಈಗ ಶುಗರ್ ಮಾತ್ರೆನೋ BP ಮಾತ್ರೆನೋ ತಗೊಳ್ಳೋದಕ್ಕೆ ಹಲವಾರು ಹಳ್ಳಿಲಿ ಇರ್ತಕ್ಕಂಥ ಬಡವರಿಗೆ ಕಷ್ಟ ಇದೆ. ನಿಮಗೆ ಶುಗರ್ ಇರ್ತಕ್ಕಂಥವ್ರು ಪರೀಕ್ಷೆ ಮಾಡ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೆ ಎಲ್ಲಿಂದ ತರ್ತೀರಿ ನೀವು? ಇದೆಲ್ಲವನ್ನ ಸ್ವಲ್ಪ ಯೋಚನೆ ಮಾಡಿದ್ದೇನೆ. ಅಟ್ಲೀಸ್ಟ್ ಇದನ್ನ ಪ್ರತಿ ಊರುಗಳಲ್ಲಿ ಈ ತಪಾಸಣೆ ಮಾಡಿದ ನಂತರ ನಮಗೇನೊಂದು ಮಾಹಿತಿ ಇರ್ತದೆ. ಪ್ರತಿ ತಿಂಗಳು ನಿಮಗೆ ಶುಗರ್ ಕಂಪ್ಲೇಂಟ್ ಇರ್ತಕ್ಕಂಥವ್ರು, ಡಯಾಬಿಟಿಸ್ ಇರ್ತಕ್ಕಂಥವ್ರು, BP ಇರ್ತಕ್ಕಂಥವ್ರು ಅಂಥವ್ರಿಗೆ ನಾವೇ ಇವತ್ತು ಮಾತ್ರೆಗಳನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದಕ್ಕೂ ಒಂದು ಸ್ಕೀಮ್ನ ಯಾವ ರೀತಿ ತರಬೇಕು ಅಂತ ನೋಡ್ತಾ ಇದ್ದೆ. ನಿಮ್ಮ ಋಣ ತೀರಿಸಬೇಕು ಅಂತ ಒಂದು ಹಿನ್ನೆಲೆ ಒಳಗೆ ಈ ತರ ಬೆಲೆ ಏರಿಕೆ ಮಾಡಿದ್ರೆ, ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಅದು ನಾನಾಗಿದ್ದು ಲಾಟ್ರಿ ಮುಖ್ಯಮಂತ್ರಿ. ನನ್ನ ಪಾಪ ಜನ ಆಯ್ಕೆ ಮಾಡಿರ್ಲಿಲ್ಲ. 2 ಬಾರಿ ಮುಖ್ಯಮಂತ್ರಿ. ಕೇಳೋಣ, ಸ್ವಲ್ಪ ಸಮಾಧಾನವಾಗಿ ಕೇಳಿಲ್ಲ. ಇರೋಣ ನಾನು ಹೇಳೋದು ಕೇಳಿಸ್ಕೋಬೇಕೆಲ್ಲ ದಯವಿಟ್ಟು. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ತಾಯಂದ್ರಿಗೆ ನಾನು ಮನವಿ ಮಾಡೋದು 2,000 ರೂಪಾಯಿ ಕೊಡೋದಿದೆಯಲ್ಲ, ಏನೋ ಸರ್ಕಾರ ನಿಮ್ಮ ಬಡತನ ನೋಡಿ
ನಿಮ್ಮನ್ನು ಉಳಿಸ್ಬೇಕು ಅಂತೇಳಿ ಕೂಡ ದುಡ್ಡಲ್ಲ ಇದು. ಇಲ್ಲ ಅವರೇನು ಬೆವರು ಸುರಿಸಿ ಸಂಪಾದನೆ ಮಾಡಿ ಸರ್ಕಾರದ ಖಜಾನೆ ತುಂಬಿಸಿ ಅವರು ಕಷ್ಟಪಟ್ಟು ನಿಮ್ಗೆ 2,000 ಕೊಡ್ತಾವ್ರ, ಇಲ್ಲ ಬಸ್ ಉಚಿತವಾದ ಬಸ್ಸಲ್ಲಿ ತಿರುಗಾಡಕ್ಕೆ ನಿಮ್ಗೆ ಅವಕಾಶ ಕೊಟ್ಟವರ. ಈ ವ್ಯವಸ್ಥೆಗಳು ಕೊಟ್ಟಿರೋದು ನಿಮಗೆ ನೋಡಿ. ಈ ಸರ್ಕಾರ ಬಂದ್ಮೇಲೆ ಅವ್ರು ಹೇಳಿದ್ರು 5 ಗ್ಯಾರಂಟಿ. 5 ಗ್ಯಾರಂಟಿಲೂ ಕೆಲವು ಕಂಡೀಷನ್ಗಳು ಹಾಕ್ಬಿಟ್ರು. ವಿದ್ಯುತ್ ಶಕ್ತಿದು 200 ಯೂನಿಟ್ ಅಂತ ಹೇಳಿದ್ರು, ಪ್ರತಿ ಮನೆಗೆ 200 ಯೂನಿಟ್ ಕೊಟ್ರ. ಆಮೇಲೆ ಈಗೇನು ಉಪಯೋಗ ಮಾಡ್ತಾ ಇದ್ದೀರಿ ನೀವು, 20 ಮಾಡ್ತಿದ್ದೀರೋ 30 ಯೂನಿಟ್ ಮಾಡ್ತಿದ್ದೀರೋ, ಅದ್ರ ಮೇಲೆ 10 ಯೂನಿಟ್ ನಿಮಗೆ ಜಾಸ್ತಿ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನೀವು ಕಟ್ಬೇಕು ದುಡ್ಡನ್ನ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಬ್ಯಾಗ್ ಹಾಗೂ ಕಣ್ಣಿನ ತಪಾಸಣೆ ಮಾಡಿಸಿದವರಿಗೆ ಉಚಿತ ಕನ್ನಡಕ ವಿತರಣೆ ಮಾಡಿದರು. ವೇದಿಕೆಯಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಕೆ ಅನ್ನದಾನಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೌರವಕ್ಕೆ ತಕ್ಕಂತೆ ಮಾತನಾಡಬೇಕು. ಆಗ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡಲು ಹೆಮ್ಮೆ ಎನಿಸುತ್ತೆ. ಉದಾಸೀನ ಹೇಳಿಕೆಗಳ ಮೂಲಕ ಸರ್ಕಾರವನ್ನ ಹಾಗೂ ಇತರರನ್ನ ಟೀಕಿಸೋದೇ ನಾಯಕತ್ವ ಎನಿಸಿಕೊಳ್ಳುವಂತೆ ಮಾತನಾಡಬಾರದು ಅಂತ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿರುಗೇಟು ನೀಡಿದರು. ಮಂಡ್ಯ ತಾಲೂಕಿನ ಕಿರಗೋಡು ಗ್ರಾಮದಲ್ಲಿ ವೃತ್ತ ನಿರೀಕ್ಷಕರ ನೂತನ ಕಚೇರಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಅವರು ಮಾತನಾಡಿದರೆ ಅವರಿಗೆ ಉತ್ತರ ನೀಡಲು ತಿಳಿಸುವರ ಸಲಹೆ ಪಡೆಯುವಂತಿರಬೇಕು. ಬಾಯಿ ಚಪಲಕ್ಕೆ ಮಾತನಾಡುವವರಿಗೆ ಉತ್ತರ ನೀಡಬೇಕು ಅಂದನ್ಸೋದಿಲ್ಲ ಎಂದರು. ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಡಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸರ್ಕಾರ ನಡೆಸಲು ಜನರ ತೀರ್ಮಾನವೇ ಅಂತಿಮ. ಕಳೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವು ಸರ್ಕಾರದ ಮೇಲಿನ ವಿಶ್ವಾಸವೋ ಅಥವಾ ಅವರ ಬಾಯಿ ಚಪಲವೋ ತಿಳಿಸಬೇಕು ಎಂದರು. ಸತ್ಯ ಹರೀಶ್ ಚಂದ್ರನ ನಂತರ ಇತರರಿಂದ ದುಡ್ಡು ಲಂಚ ಪಡೆಯದೇ ಇರುವವರು, ಭೂಮಿಯ ಮೇಲೆ ಯಾರದ್ದೂ ಸಹಾಯ ಪಡೆಯದೇ ಇರುವವರು, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾರಾದರೂ ಸತ್ಯವಂತ ಇದ್ರೆ ಅದು ಕುಮಾರಸ್ವಾಮಿ ಮಾತ್ರ ಅಂತ ವ್ಯಂಗ್ಯವಾಡಿದ್ರು. ಅವರು ಚಪ ಮಾತಾಡ್ತಾರೆ, ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು. ಭಾಳ ಕಷ್ಟಪಟ್ಟು ನಿಮ್ಮಂತರ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ. ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರಾ ಇಲ್ವಾ ಕೇಳಿ ಅವ್ರನ್ನ. ಕುಮಾರಸ್ವಾಮಿ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ. ನಮ್ಮ ದೇಶದಲ್ಲಿ ಗಾಂಧೀಜಿಯವರು, ಅವತ್ತಿನ ಕಾಲದ ಸರ್ಕಾರ, ನೆಹರು ಅವರು, ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ನಮಗೆ ವ್ಯವಸ್ಥೆಯಲ್ಲಿ ನಮಗೆಲ್ಲ ನಂಬಿಕೆ ಇರ್ತಕ್ಕಂಥದ್ದು. ಅದಕ್ಕೆ ನಂಬಿಕೆ ಇರೋದಾದರೆ ಅವರು ಈ ಕಳೆದ 2 ತಿಂಗಳಿಂದ ನಡೆದಂಥ ಉಪಚುನಾವಣೆ ಚನ್ನಪಟ್ಟಣ, ಸಂಡೂರು, ಸಿಗ್ಗಾವಿ, ಒಂದು ನಮ್ಮ ಶಾಸಕರಿದ್ದರು, ಒಂದು BJP ಶಾಸಕರಿದ್ದರು, ಒಂದು JDS ಶಾಸಕರು. ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೆ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ 3 ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು. ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋ ಅಂಥ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು. ಸೊ 25,000 10,000 ಮೇಲ್ಗಡೆ ಅವೆರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪಲ ಅನ್ನೋದು ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದೆ ಅನ್ನೋದು ಅವರು ಅದನ್ನು ಹೇಳಬೇಕು. ಸುಮ್ಮನೆ ಲೋಕಸಭಾ ಸದಸ್ಯರಿದ್ದಾರೆ, ಮಂಡ್ಯದಲ್ಲಿ ಕೇಂದ್ರದ ಸಚಿವರಾಗಿದ್ದಾರೆ, ಅವರ ಗೌರವಕ್ಕೆ ತಕ್ಕಂತೆ ಮಾತಾಡಿದ್ರೆ ನನಗೂ ಸಹ ಖುಷಿ ಕೊಡುತ್ತೆ. ನಾನು ಸಹ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ, ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೂ ಹೆಮ್ಮೆ ಅನ್ನಿಸುತ್ತೆ. ಈ ಥರದ ಸುಮ್ಮನೆ ಉದಾಸೀನವಾಗಿ ಬೇರೆಯವ್ರನ್ನ ಟೀಕೆ ಮಾಡೋದೇ ಒಂದು ನನ್ನ ನಾಯಕತ್ವ ಅನ್ನೋದು, ಸರ್ಕಾರನ ಟೀಕೆ ಮಾಡೋದೇ ಒಂದು ನಮಗೆ
ಇರ್ತಕ್ಕಂಥ ಅವಕಾಶ ಅನ್ನೋ ಥರ ಮಾತನಾಡಿದ್ರೆ ಇದಿಲ್ಲ. ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಏನು ಪಾಲಿಸ್ ಆಗಿದ್ರಿ ಅದು? ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ನನ್ನ ಹಿಂದೆ ಅಂಬರೀಷ್ ಅವರಿದ್ದರು, ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯಿತು. ಈಗ ನಾನು ಮಂತ್ರಿ ಆದೆ, ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ. ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ್ದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದೋ. ಬಹುಶಃ ಒಂದು 2-3 ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ. 34 ಜನದಲ್ಲಿ 30 ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದೋ. ಎಲ್ಲಿವರೆಗೆ? 6 ತಿಂಗಳು 1 ವರ್ಷದವರೆಗೂ. ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ, ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ. ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರೂ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಇದೆ. ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು, ಫೈನಾನ್ಸ್ ಅಲಾಟ್ ಮಾಡಬೇಕು, ಆಮೇಲೆ DPR ಇಂದ ಬುಕ್ ಮಾಡಬೇಕು, ಬರಬೇಕು. ಏನು ದುರಂತನ್ರಿ. ಅದನ್ನೂ ಒಂದು ಪತ್ರಿಕೆಯಲ್ಲಿ ಹೇಳೋದು, ಮೀಡಿಯಾದ ಮುಂದೆ ಹೇಳೋದು, ನನಗೆ ಕಾರ್ ಕೊಡ್ತಾಯಿಲ್ಲ ಅಂತ. ಎಲ್ಲ MP ಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ, ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನು, ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನು ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ. ಹೊಸ ಕಾರ್ ಬರೋವ್ರಿಗೂ ಉಪಯೋಗಿಸ್ಬೋದಾಯ್ತು. ಸುಮಲತಾ ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ. ಅವರು ಒಬ್ಬ MP ಆಗಿರ್ತಾರೆ ಅಷ್ಟೇ, ಅವ್ರ ಕಾರಲ್ಲ, ಅದು ಸರ್ಕಾರದ ಕಾರು. ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಅದನ್ನು TV ನಲ್ಲಿ ಹೇಳ್ತಾರೆ ಅಂತ ಅಂದರೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಮತ್ತು ಅವ್ರು ಮಂತ್ರಿ ಆಗಿರೋದ್ರಿಂದ ಲೋಕಸಭಾ ಸದಸ್ಯರಾದರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡಿದ ಕಾರೇ ಉಪಯೋಗಿಸ್ಬೇಕು. ಅವ್ರು ಮಂತ್ರಿ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ರಾಜ್ಯಕ್ಕೆ ಹೋದರೂ ಅಲ್ಲಿಯ DPR ಅವ್ರಿಗೆ ಕಾರ್ ಪ್ರೊವೈಡ್ ಮಾಡುತ್ತೆ. ಅದು ಸರ್ಕಾರದ ಕಾರ್ಯ ಅಲ್ಲ. ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೇಂದ್ರ ಸರ್ಕಾರ, ಈಗ ನಾನು ಯಾವುದೇ ಜಿಲ್ಲೆಗೆ ಹೋದರೂ ನನಗೊಂದು ಕಾರ್ ಕೊಟ್ಟಿರ್ತಾರೆ ಸರ್ಕಾರ. ಆ ಕಾರನ್ನು ನಾನು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ, ಫ್ಲೈಟಲ್ಲಿ ಹೋಗ್ತೀನಿ. ಆವಾಗ ಅಲ್ಲಿ DC ಆಫೀಸಲ್ಲಿ ಒಂದು ಕಾರ್ ಇರುತ್ತೆ, DP ಕಾರ್ ಅಂತ. ಆ ಕಾರನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ DC ಅವರು ಕಳಿಸ್ತಾರೆ. ಆ ರೀತಿ ಪ್ರೊವೈಡ್ ಇರುತ್ತೆ. ಏನದ್ರ ಅರ್ಥ? ಈ ಥರ ಮಾತಾಡ್ತಾರೆ. ದಯಮಾಡಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಅವರನ್ನು ನೀವೇ ಕೇಳಬೇಕು ಅಥವಾ ಇಲ್ಲ, ನಾವು ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ಈ ವೇಳೆ ಶಾಸಕ ರವಿಕುಮಾರ್ ಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾಲೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಏನು ಸಲಹಾ ಸಮಿತಿ ಅನ್ನದಾತರ ಗೋಳು ಅಯ್ಯಯ್ಯೋ ಈ ಸಂದರ್ಭದಲ್ಲಿ ಮಾಜಿ MLC KT ಶ್ರೀಕಂಠೇಗೌಡ ಪ್ರತಿಭಟನೆಗೆ ಬೆಂಬಲಿಸಿ ಮಾತನಾಡಿ, ನಾಳೆ ನಡೆಯುವ ಸಭೆಯಲ್ಲಿ ರೈತರ ಪರ ನಿಲುವು ತೆಗೆದುಕೊಳ್ಳಬೇಕು. ನಿರಂತರವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ನೀರಿಲ್ಲದೆ ರೈತರು ಬೆಳೆದ ಬೆಳೆಗಳು ನಾಶವಾಗ್ತಾ ಇದೆ. ಇರುವ ಬೆಳೆ ಉಳಿಸಿಕೊಳ್ಳಲು ನಾಲೆಗಳಿಗೆ ನೀರು ಬಿಟ್ಟು ರೈತರನ್ನ ಉಳಿಸಿಕೊಳ್ಳಬೇಕು ಅಂತ ಆಗ್ರಹಿಸಿದರು. 2 ಉದ್ದೇಶಗಳಿಗಾಗಿ ಇವತ್ತು ಈ ರಸ್ತೆ ತಡೆ ಮತ್ತು ಸಭೆಯನ್ನು ನಡೆಸಲಾಗಿದೆ. ಒಂದು, ರೈತರಿಗೆ ನೀರನ್ನು ನಾಳೆಯೇ ಹರಿಸುವಂಥ ನಿರ್ಣಯವನ್ನು ನಾಳೆ ನಡೆಯುವ ನೀರಾವರಿ ಸಲಹಾ ಸಮಿತಿ ತೆಗೆದುಕೊಳ್ಬೇಕು ಅನ್ನೋಂಥ ಆಗ್ರಹಕ್ಕಾಗಿ. ಕಾರಣ, ಈ ಹಿಂದೆ ಒಮ್ಮೆ ನೀರು ನಿಲುಗಡೆಯನ್ನು ಮಾಡಿ ಆಧುನಿಕರಣಕ್ಕೆ ಕೈ ಹಾಕಿದಾಗ ರೈತರಿಗೆ 2 ಬೆಳೆಗಳ ನಷ್ಟ ಆಯಿತು. ಆ ನಷ್ಟವನ್ನು ತುಂಬಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ. ಹಾಗಾಗಿ ಆಧುನೀಕರಣ ಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ನೀವು ನೀರನ್ನು ಆನ್ ಆ್ಯಂಡ್ ಆಫ್ ಸಿಸ್ಟಮಲ್ಲಿ ಮಾಡಿ, ಹಾಪ್ ಮಾಡಿದಾಗ ರಿಪೇರಿ ಮಾಡ್ಕೊಳ್ಳಿ. ಇನ್ನು ಯಥಾವತ್ತಾಗಿ 15 ದಿನ ನೀರನ್ನು ನೀವು ಹರಿಸಲೇಬೇಕು. ಇಲ್ಲ ಅವರು ಬೆಳೆದು ನಿಂತಿರೋ ಬೆಳೆಗಳ ಗತಿ ಏನು? ಯಾವ ಕಾರಣಕ್ಕೂ ನೀರನ್ನು ನಿರಂತರವಾಗಿ ನಿಲುಗಡೆ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ನಾಳೆನೇ ನೀರನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ.
ಎರಡನೇದು, ಯಾಕೋ ಈ ಸರ್ಕಾರ ರೈತರನ್ನ ಜನಸಾಮಾನ್ಯನ ಹಿಂಸೆಗೆ ಒಳಪಡಿಸ್ತಾ ಇದೆ. ಇವತ್ತು ರೈತರ ಆತ್ಮಹತ್ಯೆ ಸಂಖ್ಯೆ 2685 ಮುಟ್ಟಿದೆ ಒಂದು ವರ್ಷದಲ್ಲಿ. ಯಾವತ್ತೂ ಇಷ್ಟೊಂದು ಸಂಖ್ಯೆಯಲ್ಲಿ ರೈತರ ಆತ್ಮಹತ್ಯೆ ಆಗಿದ್ದಿಲ್ಲ. ಇದೇ ಪ್ರಥಮ. ಇಷ್ಟೊಂದು ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಕಾರಣ ಏನು? ನೀವು ದಿನನಿತ್ಯ ಬೆಲೆಗಳನ್ನು ಹೆಚ್ಚಿಸ್ತಾ ಇದ್ದೀರಿ. ಅದರಲ್ಲೂ ಈಗ ಸಾರಿಗೆ ದರವನ್ನು 15% ಏಕಾಏಕಿ ಹೆಚ್ಚು ಮಾಡಿದ್ದೀರಿ. ಅದನ್ನ ಕೂಡಲೇ ಕೈ ಬಿಡಬೇಕು. ಪುರುಷರು ಎಲ್ಲಿಂದ ತರ್ತಾರೆ? ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಸೇರಿ ಎಲ್ಲ ದರಗಳನ್ನು ಹೆಚ್ಚಿಸ್ತಾ ಇದ್ದೀರಿ. ಯಾಕಿದು? ಹಾಗಾಗಿ ಈ ಬೆಲೆ ಹೆಚ್ಚಳವನ್ನು ಕೈ ಬಿಡಬೇಕು. ಬಹಳ ಮುಖ್ಯವಾಗಿ ನೀರನ್ನು ನಾಳೆಯಿಂದಲೇ ನಾರಿಗಳಲ್ಲಿ ಹರಿಸ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ, ಒಂದು ವೇಳೆ ನಮ್ಮ ಈ ಹೋರಾಟಕ್ಕೆ ನೀವು ಮಾಡಿದ್ದು ನೀರು ಹರಿಸ್ತೇ ಹೋದರೆ ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ಇಡೀ ಮಂಡ್ಯ ಜಿಲ್ಲೆ ಬಂದ್ಗೆ ನಾವು ಕರೆ ಕೊಡಬೇಕಾಗಿರುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ, ಉಸ್ತುವಾರಿ ಸಚಿವರಿಗೆ, ನೀರಾವರಿ ಸಲಹಾ ಸಮಿತಿಗೆ ಈ ಮೂಲಕ ಕೊಡ ಬಯಸ್ತೇವೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ಅಣ್ಣೂರು ಮಹೇಂದ್ರ ಸೇರಿದಂತೆ ರೈತ ಮುಖಂಡರು ಭಾಗಿಯಾಗಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ಬದುಕಿಗೆ ಹಾಸ್ಯ ದಿವ್ಯೌಷಧ ಎಂಬ ಘೋಷವಾಕ್ಯದೊಂದಿಗೆ ಪ್ರಾಂತೀಯ ಸಮ್ಮೇಳನವೊಂದು ಸಮಾರಂಭ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು. ಸಮಾರಂಭವನ್ನ ಗಣ್ಯರು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿದರು. ಚಲನಚಿತ್ರ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಮಾತನಾಡಿ, ಇವತ್ತಿನ ಜನರಿಗೆ ಆರೋಗ್ಯಕರ ನಗು ಬೇಕಾಗಿದೆ. ಯಾಕಂದ್ರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೀವಿ. ಅದಕ್ಕೋಸ್ಕರ ಒಂದಷ್ಟು ಸಮಯದಲ್ಲಿ ನಗು, ನಡಿಗೆ, ವಿಶ್ರಾಂತಿಯ ಅಗತ್ಯವಿದೆ. ಉತ್ತಮ ಆರೋಗ್ಯಕ್ಕಾಗಿ, ಆಯಸ್ಸು ವೃದ್ಧಿಗಾಗಿ ಹಾಸ್ಯ ಲಾಸ್ಯ ಬೇಕಾಗಿದೆ ಅಂತ ನುಡಿದ್ರು. ಇನ್ನು ಹಾಸ್ಯ ಕಲಾವಿದರಿಗೆ ವೇದಿಕೆ ಸಿಕ್ಕಿದೆ. ನಮ್ಮ ಸುತ್ತಮುತ್ತ ನಡೆಯುವ ಬದುಕಿನ ಘಟನೆಗಳಿಗೆ ಹಾಸ್ಯ ಲೇಪನ ಕೊಟ್ಟು ಹೇಳೋದೇ ನಮ್ಮ ಉದ್ದೇಶವಾಗಿದೆ. ಬೇರೆ ಏನೇನು ಹೇಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಹಾಸ್ಯಗಳಿಗೆ ಜನರು ನಕ್ಕು ನಲಿದ್ರೆ ಅಷ್ಟೇ ಸಾಕು. ನಮ್ಮ ಪ್ರಯತ್ನ ಸಾರ್ಥಕವಾಗುತ್ತೆ ಎಂದರು. ಜೀವನದಲ್ಲಿ ಒಂದು ಹಾಸ್ಯ ಅನ್ನೋದು ದಿವ್ಯ ಔಷಧ ಅಂತ ಒಂದು ಕಾನ್ಸೆಪ್ಟ್ ಇಟ್ಟು ಅದಕ್ಕೆ ನನ್ನನ್ನು ಕೂಡ ವಿಶೇಷ ಅತಿಥಿಯಾಗಿ ಕರೆದಿದ್ರು. ಭಾಳ ಖುಷಿಯಾಗುತ್ತೆ. ಯಾಕಂದರೆ ದಿನನಿತ್ಯ ನಮ್ಮ ಜಂಜಾಟ ಇದ್ದದ್ದೇ. ಅದರಲ್ಲೂ ಇವತ್ತು ಭಾನುವಾರ ಕೆಲವರು ಔಟಿಂಗ್ ಹೋಗೋರು ಇರ್ತಾರೆ. ಆದರೆ ಇವತ್ತು ಒಂದು ಕ್ಲಬ್ನ ಒಂದು ಸಮಾವೇಶ ಥರನೇ ಅಂತ ಹೇಳ್ಬೋದು. ಆ ಥರ ಒಂದು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಬಂದಿದ್ದರು. ನನಗೂ ಕೂಡ ಒಂದು ಅವಕಾಶ. ಯಾಕಂದರೆ ನಮಗೆ ಇರೋದೇ ಅದು, ನಮ್ಮೆಲ್ಲರ ಪ್ರತಿಭೆನ ತೋರಿಸಿ ಜನರನ್ನು ನಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ಒಳ್ಳೆಯ ರೀತಿ ಆರೋಗ್ಯಕರವಾದಂಥ ನಗು ಜನಕ್ಕೆ ಬೇಕು ಇವತ್ತು ಎಲ್ಲ. ಯಾಕಂದರೆ ನಮ್ಮದೇ ಜಂಜಾಟದಲ್ಲಿ ಮುಳುಗಿದ್ದೀವಿ. ಅದಕ್ಕೋಸ್ಕರ ಒಂದಷ್ಟು ಮಿಮಿಕ್ರಿ, ಒಂದಷ್ಟು ಧ್ವನಿಯ ಅನುಕರಣೆಯಲ್ಲಿ ಹಾಸ್ಯ, ಜೀವನದ ಹಾಸ್ಯ, ನಮ್ಮ ಸುತ್ತಮುತ್ತ ನಡೀತಾ ಇರೋದನ್ನೇ ನಾವು ಹೇಳೋದಿನ್ನು ಬೇರೆ ಏನು ಹೇಳಲ್ಲ. ಅದಕ್ಕೊಂದು ಹಾಸ್ಯ ಲೇಪನ ಕೊಟ್ಟು ಹೇಳ್ತೀವಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ನಕ್ಕಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ಯಾಕಂದರೆ ನಮ್ಮ ಉದ್ದೇಶನೇ ಅದು, ಜನರನ್ನ ಒಳ್ಳೆ ರೀತಿ ನಗಿಸ್ಬೇಕು ಅಂತ ನಾವು ಒಂದು ಕಲಾವಿದರಾಗಿ ಬಂದಿದ್ದೀವಿ. ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ನಾಗರಾಜು ವಿ ಭೈರಿ, ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆಗಳು ಬಹುವೇಗವಾಗಿ ಜನರ ಸೇವೆಯೊಂದಿಗೆ ಬೆಳೆಯುತ್ತಿವೆ. ಜನಮನ್ನಣೆಯನ್ನ ಗಳಿಸುವಂತೆ ಶ್ರಮಿಸುತ್ತಿರುವ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು. ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆ ಮೂಲಕ 2 ಪ್ರಾಂತೀಯ ಸಮ್ಮೇಳನಗಳು ಯಶಸ್ವಿಯಾಗಿ ನಡೆದಿವೆ. 1ನೇ ಪ್ರಾಂತ್ಯದಲ್ಲಿ 12 ಅಲಯನ್ಸ್ ಸಂಸ್ಥೆಗಳು ಒಗ್ಗೂಡಿ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷೆ ಕೆಎನ್ ನೀನಾ ಪಾಟೀಲ್ ನೇತೃತ್ವದಲ್ಲಿ ಸಮ್ಮೇಳನವನ್ನ ಮಾಡಿ ಜನಸೇವಾ ಕಾರ್ಯಗಳಿಗೆ ಮಹತ್ವ ನೀಡುತ್ತೇವೆ ಎಂದರು. ಈ ದಿನದ ವಿಶೇಷ ಏನು ಅಂತಂತಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಕ್ಲಬ್ಗಳು ಬಹಳ ವೇಗವಾಗಿ ಜನಪ್ರಿಯವಾಗ್ತಾ ಇದ್ದಾವೆ. ಇಂಥ ಜನಪ್ರಿಯತೆಗೆ ರೂವಾರಿಯಾದಂಥ KT ಹನುಮಂತೂರವರು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ನೇತೃತ್ವದ ಜಿಲ್ಲೆಯಲ್ಲಿ 2 ಪ್ರಾಂತ್ಯಗಳು ಬರ್ತವೆ. ಅದರಲ್ಲಿರುವಂಥ ಒಂದು ಪ್ರಾಂತ್ಯದ ಅಧ್ಯಕ್ಷರಾಗಿದ್ದಂಥ ನೀನಾ ಪಟೇಲ್ ಅವರ ಪ್ರಾಂತ್ಯ, ಅದರಲ್ಲಿ ಸುಮಾರು 12 ಕ್ಲಬ್ಗಳು ಬರ್ತದೆ. ಆ ಪ್ರಾಂತ್ಯದ ಒಂದು ಸಮ್ಮೇಳನ ಇವತ್ತು ನಡೀತಾ ಇದೆ. ಬಹಳ ವಿಶೇಷವಾಗಿದೆ ಈ ಸಮ್ಮೇಳನ. ನಂತರ ಮಾತನಾಡಿದ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ KT ಹನುಮಂತು, ಕಳೆದ 10 ತಿಂಗಳಿನಿಂದ ಅಲಯನ್ಸ್ ಸಂಸ್ಥೆಗಳು ಜನಸೇವಾ ಚಟುವಟಿಕೆ, ಪರಿಸರ, ಆರೋಗ್ಯ,
ಅಗತ್ಯವುಳ್ಳವರಿಗೆ ಆರ್ಥಿಕ ನೆರವು ಪರಿಕರಗಳನ್ನು ನೀಡುವುದರ ಮೂಲಕ ಸೇವಾ ಕಾರ್ಯ ಸಮರ್ಪಿಸುತ್ತಿದ್ದೇವೆ ಎಂದರು. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ವಿಶ್ವದಲ್ಲಿ ಸುಮಾರು 27 ರಾಷ್ಟ್ರಗಳಲ್ಲಿ 1.5 ಲಕ್ಷ ಸದಸ್ಯರನ್ನು ಹೊಂದಿದೆ. ಮಂಡ್ಯ ಜಿಲ್ಲೆಯಲ್ಲಿಯೇ ಒಂದು ಸಂಸ್ಥೆ ಆರಂಭಗೊಂಡಿದೆ. 2 ಪ್ರಾಂತ್ಯಗಳು ಬರುತ್ತವೆ. ಮದ್ದೂರಿನಲ್ಲಿ 2ರ ಪ್ರಾಂತ್ಯ ಸಮ್ಮೇಳನದಲ್ಲಿ ವಿಜ್ಞಾನ ನಮಗೇಕೆ ಬೇಕು ಎಂಬ ಘೋಷವಾಕ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ಸ್ಮರಿಸಿದರು. ಅಲಯನ್ಸ್ ಸಂಸ್ಥೆ ಕಳೆದ 2024ರ ಮಾರ್ಚ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಈಗ ಒಟ್ಟು 10 ತಿಂಗಳಾಗಿದೆ. ಕಳೆದ 10 ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಂಡ್ಯದಲ್ಲಿ ನಾವು ಒಂದು ನಮ್ಮ ಸಂಸ್ಥೆ ವತಿಯಿಂದ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮಗೆಲ್ಲ ಗೊತ್ತೇ ಇದೆ, ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ನಮ್ಮ ಸಂಸ್ಥೆ ಸುಮಾರು 27 ರಾಷ್ಟ್ರಗಳಲ್ಲಿ 17 ವರ್ಷಗಳಿಂದಲೂ ಕೂಡ 1.5 ಲಕ್ಷ ಸದಸ್ಯರು ಈ ಸಂಸ್ಥೆನಲ್ಲಿದ್ದಾರೆ. ಅಂಥ ಸಂಸ್ಥೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಜಿಲ್ಲೆಯನ್ನೇ ಮಾಡ್ಕೊಂಡಿದ್ದೀವಿ ನಾವು. 268 ಎಸ್ ಅಂತೇಳಿ ಈ ಮಂಡ್ಯ ಜಿಲ್ಲೆಗೆ ಸೀಮಿತವಾದಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ 2 ಪ್ರಾಂತ್ಯಗಳು ಬರ್ತವೆ, ಪ್ರಾಂತ್ಯ 1, ಪ್ರಾಂತ್ಯ 2 ಅಂತ. ಈಗಾಗಲೇ ಪ್ರಾಂತ್ಯ 2ರ ಪ್ರಾಂತ್ಯ ಸಮ್ಮೇಳನವನ್ನು ಮದ್ದೂರಿನಲ್ಲಿ MM ಸಭಾಂಗಣದಲ್ಲಿ ನಮ್ಮ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ವಿಜ್ಞಾನ ನಮಗೇಕೆ ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಒಂದು ವಿಷಯದೊಂದಿಗೆ ಮಾಡಿದ್ದೇವೆ. ಇದು 1ನೇ ರೀಜನ್ ಮೀಟು ನಮ್ಮ ಮಂಡ್ಯದಲ್ಲಿ. ಇವತ್ತು ಮಿಮಿಕ್ರಿ ಗೋಪಿ ಬದುಕಿಗೆ ಹಾಸ್ಯ ದಿವ್ಯೋತ್ಸವ ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಅಲಯನ್ಸ್ ಸಂಸ್ಥೆ ನಾವು ಪ್ರಾರಂಭ ಆದಾಗ ನಮ್ಮ ಹತ್ರ ಬರೀ 120 ಜನ ಸದಸ್ಯರಿದ್ದರು. ಪ್ರಸ್ತುತ ಈಗ 500 ಜನ ನಮ್ಮ ಸಂಸ್ಥೆಯಲ್ಲಿ ಈಗ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 25 ಸಂಸ್ಥೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನು 1,000 ಜನ ಸದಸ್ಯರನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕಳೆದ 10 ತಿಂಗಳಲ್ಲೂ ಕೂಡ ನಿರಂತರವಾಗಿ ತಿಂಗಳಿಗೆ 5-6 ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಅಲಯನ್ಸ್ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜನಪ್ರಿಯವಾದಂಥ ಸಂಸ್ಥೆಯಾಗಿದೆ. ಅದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಸದಸ್ಯರನ್ನು ಮತ್ತು ಹೆಚ್ಚು ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಿ ಜಿಲ್ಲೆಗೆ ಹೆಚ್ಚು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ಸಂಸ್ಥೆ ಶ್ರಮಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷೆ KN ನೀನಾ ಪಾಟೀಲ್ ನೇತೃತ್ವದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳು ನಡೆದವು. ಹಾಸ್ಯ, ಗೀತಗಾಯನ ಕಾರ್ಯಕ್ರಮಗಳು ಸಭಿಕರನ್ನ ರಂಜಿಸಿದವು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಪ್ರಾಂತೀಯ 1 ಅಲಯನ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ಲಬ್ ಪ್ರಾಂತೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮ್ಮೇಳನಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೇನೆ. ಹಾಗೆ ಮಿಮಿಕ್ರಿ ಗೋಪಿಯವರು ಕೂಡ ಬಂದಿದ್ದಾರೆ. ಅವರ ಹಾಸ್ಯ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷೆ KN ನೀನಾ ಪಾಟೀಲ್ ವಹಿಸಿದ್ರು. ವೇದಿಕೆಯಲ್ಲಿ JDS ಯುವ ಮುಖಂಡ ಸುರೇಶ್, ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಚಂದ್ರ, ಸಮ್ಮೇಳನ ಅತಿಥೇಯ ಸಮಿತಿ ಅಧ್ಯಕ್ಷ KR ಶಶಿಧರ್ ಈಚಿಗೆರೆ, ಕಾರ್ಯದರ್ಶಿ KS ಚಂದ್ರಶೇಖರ್, ಖಜಾಂಚಿ HP ದಯಾನಂದ, ವಲಯಾಧ್ಯಕ್ಷರಾದ M ಲೋಕೇಶ್, ಪ್ರಮೀಳಾ ಕುಮಾರಿ, ಶಿಲ್ಪಾ, ಕೌಶಲ್ಯ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ರಕ್ಷಿತ್ ರಾಜ್, ಪ್ರತಿಭಾಂಜಲಿ, ಪ್ರೊಫೆಸರ್ ಡೇವಿಡ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಬಾಣಂತಿಯರ ಸರಣಿ ಸಾವು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನಗರದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷೆ ಮಂಗಳಾ ನವೀನ್ ಕುಮಾರ್ ನೇತೃತ್ವದಲ್ಲಿ ಸಂಜಯ್ ವೃತ್ತದಲ್ಲಿ ಜಮಾವಣೆಗೊಂಡ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾವಿಗೆ ಮರುಗದ ರಾಜ್ಯ ಸರ್ಕಾರಕ್ಕೆ, ಉಪಸ್ಥಿತಿರುವಂತಹ ರಾಜ್ಯ ಸರ್ಕಾರಕ್ಕೆ, ಸಂಸದ ಮಾತುಗಳನ್ನು ನೀಡಿದ ರಾಜ್ಯ ಸರ್ಕಾರಕ್ಕೆ. ಬಳಿಕ ಮಾತನಾಡಿದ ಮಂಗಳಾ ನವೀನ್ ಕುಮಾರ್, ಬಾಣಂತಿಯ ಸಾವಿನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು. ಬಾಣಂತಿಯರ ಸಾವಿಗೆ ಆರೋಗ್ಯ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ನೇರ ಹೊಣೆ ಹೊರಬೇಕು. ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕೂಡಲೇ ರಾಜೀನಾಮೆ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ನಮ್ಮ ಬಾಣಂತಿಯರು ಹೆಣ್ಣು ಮಕ್ಕಳು ಹೊರಗೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಸಾಯ್ತಾ ಇದ್ದಾರೆ. ಆ ಒಂದು ಸಾವಿಗೆ ಕಾರಣ ಇವತ್ತು ರಾಜ್ಯ ಸರ್ಕಾರದ ಒಂದು ಹೊಣೆಗೇಡಿತನದಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ನಿರಂತರವಾಗಿ ಸಾವನ್ನು ನಮ್ಮ ಬಾಣಂತಿಯರು
ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇವತ್ತು ಸಾವನ್ನಪ್ಪಿದಂತಹ ಬಾಣಂತಿಯರ ಕುಟುಂಬಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊಣೆಯನ್ನು ಹೊತ್ತಬೇಕು. ಏನಂತ ಅಂದರೆ ಇವತ್ತು ಆ ಕುಟುಂಬಕ್ಕೆ ಇಲ್ಲ ಅಂದರೂ ಒಂದು 25 ಲಕ್ಷ ಒಂದು ಪರಿಹಾರವನ್ನು ನೀಡಬೇಕು ಮತ್ತು ಆ ಬಾಣಂತಿಯರ ಹಸುಗೂಸು ಏನಿದ್ದಾವೆ ಆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಭವಿಷ್ಯವನ್ನು ರೂಪಿಸುವಂತೆ ರಾಜ್ಯ ಸರ್ಕಾರ ಕ್ರಮವನ್ನು ತಗೊಳ್ಬೇಕು. ಇವತ್ತು ಪ್ರಾಥಮಿಕ ಕೇಂದ್ರಗಳು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಹದಗೆಟ್ಟಿದೆ. ಇದು ವೈದ್ಯರ ಒಂದು ನಿರ್ಲಕ್ಷ್ಯತನ, ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವನಾದಂತಹ ದಿನೇಶ್ ಗುಂಡೂರಾವ್ ಅವರ ಒಂದು ನಿರ್ಲಕ್ಷ್ಯತನ ಹಾಗೂ ಇದನ್ನು ತಡೆಗಟ್ಟುವಲ್ಲಿ ಒಂದು ರಾಜ್ಯ ಸರ್ಕಾರ ವಿಫಲವಾಗಿದೆ. ಮತ್ತು ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಸಾವಾಗ್ತಾ ಇದೆ. ಇದಕ್ಕೆ ಮೊದಲ ಕಾರಣ ಏನಂತ ಅಂದರೆ ರಾಜ್ಯ ಸರ್ಕಾರ ಬಾಣಂತಿಯರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಪೌಷ್ಟಿಕಾಂಶ ಆದಂತಹ ಫುಡ್ ಕಿಟ್ ಆಗಿರ್ಬೋದು ಅಥವಾ ಒಂದು ಔಷಧಿಗಳನ್ನು ಕೊಡುವುದರಲ್ಲಿ ವಿಫಲವಾಗಿದೆ. ಹೆಣ್ಣು ಮಕ್ಕಳಿಗೆ ನೀಡುವಂತಹ ಕಳಪೆ ಮಟ್ಟದ ಒಂದು ಔಷಧಿಗಳಿಂದ ಇವತ್ತು ಈ ಸಾವನ್ನು ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಪ್ರಾಥಮಿಕ ಕೇಂದ್ರಗಳನ್ನು ಮತ್ತು ಸರ್ಕಾರಿ ಆಸ್ಪತ್ರೆಗಳ ಏನು ಒಂದು ವ್ಯವಸ್ಥಿತ ಯಾವ ಮಟ್ಟಿಗೆ ಹದಗೆಟ್ಟಿದೆ ಆ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ. ಪ್ರತಿಭಟನೆಯಲ್ಲಿ ಮನ್ಮೂರ್ ನಿರ್ದೇಶಕಿ ರೂಪಾ, ವಿದ್ಯಾ ನಾಗೇಂದ್ರ, ನವೀನ್, ಸಿಟಿ ಮಂಜು ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 9ರಿಂದ 11ರವರೆಗೆ 3 ದಿನಗಳ ಕಾಲ ಕೆವಿ ಶಂಕರಗೌಡ ನೆನಪಿನ ವಿಭಾಗೀಯ ಮಟ್ಟದ ನಾಟಕೋತ್ಸವ ನಗರದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 9ರಂದು ಮಧ್ಯಾಹ್ನ 3 ಗಂಟೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನಾಟಕೋತ್ಸವ ಉದ್ಘಾಟಿಸುವರು. ಶಾಸಕ ರವಿಕುಮಾರ್ ಗಣಿಗ ಅಧ್ಯಕ್ಷತೆ ವಹಿಸಲಿದ್ದು, ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗರಾಜ ಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡುವರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಭಾಗವಹಿಸುವರು ಅಂತ ವಿವರಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿ ನಮ್ಮ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಒಂದು ವಿಭಾಗೀಯ ಮಟ್ಟದ ನಾಟಕೋತ್ಸವವನ್ನು ಆಚರಿಸ್ತಾ ಇದೆ, ಏರ್ಪಡಿಸಿದೆ. ಅದಕ್ಕೆ ಕೆವಿ ಶಂಕರಗೌಡರ ನೆನಪಿನಲ್ಲಿ ಅಂಥೇಳಿ ಅವ್ರಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಅದು ಈ ಜಿಲ್ಲೆಯ ಹಿರಿಯ ರಂಗಕರ್ಮಿಯೊಬ್ಬರಿಗೆ ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಗೌರವ ಅಂಥೇಳಿ. ಸಮುದಾಯದವರು ಜುಗಾರಿ ಕ್ರಾಸ್ ಅನ್ನುವಂಥ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. 9/1/2025 ಗುರುವಾರ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರೆಲ್ಲ ವಿವರಗಳನ್ನು ಕೊಟ್ಟಿದ್ದೀವಿ ಇಲ್ಲಿ. 9, 10, 11 10ನೇ ತಾರೀಕು ಮೈಸೂರು ಭಾಗದ ಒಂದು ನಾಟಕ ಉರಿಯ ಉಯ್ಯಾಲೆ ಅನ್ನುವಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಅದನ್ನು ಶಶಿ ಥಿಯೇಟರ್ ಮೈಸೂರು BN ಶಶಿಕಲಾ ಅಂತಕ್ಕಂಥವರು HS ವೆಂಕಟೇಶ್ಮೂರ್ತಿಯವರ ಉರಿಯ ಉಯ್ಯಾಲೆ ನಾಟಕ ಮಾಡ್ತಾರೆ. ಶನಿವಾರ 11ನೇ ತಾರೀಕು ಸಮಾರೋಪ ಸಮಾರಂಭ ಇದೆ. ಅವತ್ತು ನಮ್ಮ ಮಂಡ್ಯದ ಒಂದು ಪೌರಾಣಿಕ ನಾಟಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಗದಾಯುದ್ಧ ಅನ್ನುವಂಥ ನಾಟಕ ಮಾಂಡವ್ಯ ಕಲಾ ಟ್ರಸ್ಟ್ನವರು ಅದನ್ನು ನಡೆಸ್ತಾ ಇದ್ದಾರೆ. ಅದರ ಡೀಟೇಲ್ಸ್ ಎಲ್ಲ ಇದ್ದಾರೆ. ಇದರ ಉದ್ಘಾಟನೆಯನ್ನು 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇದರ ಉದ್ಘಾಟನೆ ಕಾರ್ಯಕ್ರಮ ಇದೆ. ಚಲುವರಾಯಸ್ವಾಮಿಯವರು ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ರವಿಕುಮಾರ್ ಗಣಿಗ ಅವರು ಮಾಡ್ತಾರೆ. ಪ್ರಾಸ್ತಾವಿಕವಾಗಿ ಡಾಕ್ಟರ್ KV ನಾಗರಾಜ ಮೂರ್ತಿಯವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಮುಖ್ಯ ಅತಿಥಿಗಳಾಗಿ VN ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕರ್ನಾಟಕ ಸಂಘದ ಪರವಾಗಿ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಗೌಡರು ಇರ್ತೇವೆ. 10ನೇ ತಾರೀಕು ಸಂಜೆ 5 ಗಂಟೆಗೆ ಡಾಕ್ಟರ್ ರಾಮಲಿಂಗಯ್ಯ, ಶ್ರೀ GP ಭಕ್ತವತ್ಸಲ, H ಅನಿಲ್ ಕುಮಾರ್ ಅವರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಈ ನಾಟಕದಲ್ಲಿ, ಈ ಪ್ರದರ್ಶನದಲ್ಲಿ ಸಂಜೆ 5 ಗಂಟೆಗೆ ಉರಿಯ ಉಯ್ಯಾಲೆ ಎನ್ನುವಂಥ ನಾಟಕವನ್ನು ಮೈಸೂರಿನ ಯಶಸ್ವಿ ಥಿಯೇಟರ್ನವರು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಹಾಜರಿದ್ದರು.
ನನ್ನ ಮಗನಿಂದ ದಿನನಿತ್ಯ ಕಿರುಕುಳ ಉಂಟಾಗ್ತಾ ಇದ್ದು, ಈ ಸಂಬಂಧ ನ್ಯಾಯ ಒದಗಿಸುವಂತೆ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದ ವೃದ್ಧೆ ಮಗನನ್ನ ವಿಚಾರಣೆಗೆ ಬಾ ಅಂತ ಕರೆದ ಸಂದರ್ಭ ಕರ್ತವ್ಯ ನಿರತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡಿದ ಪ್ರಕರಣ ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಲ್ಲಿ ನಡೆದಿದೆ. ಪೊಲೀಸ್ ಮೇಲೆ ಹಲ್ಲೆ ಸಂಬಂಧಪಟ್ಟಂತೆ ವ್ಯಕ್ತಿಯೋರ್ವನನ್ನು ಬಂಧಿಸಿ ಜೈಲಿಗಟ್ಟಿದ ಘಟನೆ ಟಿಬಿ ಬಡಾವಣೆ ನ್ಯಾಯಾಲಯದ ಮುಂಭಾಗ ಮುಳುಕಟ್ಟೆ ಆರ್ಚ್ ಬಳಿ ನಡೆದಿದೆ. ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ, ಕಸಬಾ ಹೋಬಳಿಯ ಮಜ್ಜನಕೊಪ್ಪಲು ಗ್ರಾಮದ ಶಿವಲಿಂಗಯ್ಯನವರ ಪತ್ನಿ ಮರಿಯಮ್ಮ ಎಂಬುವರ ತನ್ನ ಮಗ ಪೂಜಾರಿ ಕೃಷ್ಣ ಹಣಕ್ಕಾಗಿ ಪೀಡಿಸಿದ್ದಾನೆ, ನನಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದಾನೆ, ಹಣ ಕೊಡದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಮರಿಯಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಈ ಸಂಬಂಧ ಗ್ರಾಮಾಂತರ ಠಾಣೆಯ ಎಎಸ್ಐ ರಾಜು ಅವರು ಟಿಬಿ ಬಡಾವಣೆಯ ನ್ಯಾಯಾಲಯದ ಮುಂದಿರುವ ಜ್ಯೂಸ್ ಅಂಗಡಿಯ ಮುಂದೆ ಶನಿವಾರ ಮಧ್ಯಾಹ್ನ 1:30 ಸಮಯದಲ್ಲಿ ಕೃಷ್ಣ ನಿಂತಿರೋದನ್ನು ಗಮನಿಸಿ, ಎಎಸ್ಐ ರಾಜು, ನಿಮ್ಮ ತಾಯಿಯರವರು ನಿಮ್ಮ ಮೇಲೆ ದೂರು ನೀಡಿರೋದನ್ನು ತಿಳಿಸಿ ಠಾಣೆಗೆ ಬಾ ಅಂತ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಎಎಸ್ಐ ರಾಜುರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪೂಜಾರಿ ಕೃಷ್ಣ ಅಧಿಕಾರಿಯನ್ನ ತಳ್ಳಿ ಕೆಳಗೆ ಕೆಡವಿ ಕಲ್ಲಿನಿಂದ ಹೊಡೆಯಲು ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಪೊಲೀಸರ ಮೇಲೆ ಹಲ್ಲೆಯನ್ನ ಖಂಡಿಸಿ ಪೂಜಾರಿ ಕೃಷ್ಣನನ್ನ ಹಿಡಿದು ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿಯನ್ನ ಈಗಾಗಲೇ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ. ಮಂಡ್ಯ ಕಲಾಮಂದಿರದಲ್ಲಿ ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥೆಯ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲೆ ಸಾಂಸ್ಕೃತಿಕವಾಗಿ ಸಾಧನೆ ಬಂದಿದೆ. ಇಂತಹ ಸಂಸ್ಥೆಗಳನ್ನು ಮೀರಿಸುವ ಸಂಸ್ಥೆಗೆ ಅಧಿಕಾರವಿರುತ್ತದೆ. ಇಂದಿನ ದಿನಮಾನಗಳಲ್ಲಿ ಯುವಕ ಯುವತಿಯರು ಹೆಚ್ಚು ಸಾಧನೆ ಮಾಡುತ್ತಿದ್ದಾರೆ. ಟಿವಿಯಲ್ಲಿ ನಡೆಯುವ ಡಿಕೆಡಿ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರಬೇಕು ಅಂತ ಕರೆ ನೀಡಿದರು. ಮಂಡ್ಯ ಜಿಲ್ಲೆ ತನ್ನದೇ ಆದಂತಹ ಗತ ವೈಭವವನ್ನು ಹೊಂದಿದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಿಂತನೆ ಮಾಡಲಾಗ್ತಾ ಇದೆ. ಅದ್ದೂರಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಜೊತೆಗೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಹೆಚ್ಚು ನಡೀಬೇಕು. ಅಮೇಜಿಂಗ್ ಡ್ಯಾನ್ಸ್ ಸಂಸ್ಥೆ ಇನ್ನೂ ಹೆಚ್ಚು ಸಾಧನೆ ಮಾಡಲಿ ಅಂತ ಹಾರೈಸಿದ್ರು. ರವಿಕುಮಾರ್ ಅವರು ಟ್ರೈನಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ದಯವಿಟ್ಟು ನಿಮಗೆ ಶುಭವನ್ನು ಹಾರೈಸಿ ಹೋಗೋಣ ಅಂತ ಬಂದಿದ್ದೀನಿ. ಎಲ್ಲ ಮಕ್ಕಳಿದ್ದೀರ, ಕಾರ್ಯಕ್ರಮ ಆಯೋಜಕರಿದ್ದೀರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿ ಶುಭ ಹಾರೈಸಿ, ನಿಮಗೆ ಬಹುಶಃ ಸಾಹಿತ್ಯ ಸಮ್ಮೇಳನ ಆದಮೇಲೆ ಮೊದಲನೇ ಕಾರ್ಯಕ್ರಮ ಅಂತ ಕಾಣುತ್ತೆ ಕಲಾಮಂದಿರದಲ್ಲಿ. ನಿಮಗೋಸ್ಕರ ಶಾಸಕರು ನಾವೆಲ್ಲ ಕಲಾಮಂದಿರವನ್ನು ಸರಿ ಮಾಡ್ಕೊಂಡಿದ್ದೀವಿ. ಈ ಚಟುವಟಿಕೆಗಳಲ್ಲಿ ನಿರಂತರವಾಗಿ ನಡೆದು ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳು. ಕನ್ನಡ ಸೇನೆ ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮಾತನಾಡಿ, ಮಂಡ್ಯ ಜಿಲ್ಲೆಗೆ ಕಲಾಮಂದಿರ ನವೀಕರಣ ಮಾಡಿ ಸಾಂಸ್ಕೃತಿಕ ಹಾಗೂ ನಾಟಕ ಸಾಮಾಜಿಕ ಕಾರ್ಯಕ್ರಮಗಳ ನೆಲಗಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡಿರುವುದು ಬಹಳ ಸಂತೋಷದ ವಿಚಾರ. ನಮ್ಮ ಸಂಸ್ಥೆ ಕಳೆದ 15 ವರ್ಷಗಳಿಗೆ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಸಾವಿರಾರು ಮಕ್ಕಳನ್ನು ಡ್ಯಾನ್ಸ್ ಪ್ರತಿಭೆಗಳನ್ನಾಗಿ ಮಾಡಿದ್ದೇವೆ. ಮಂಡ್ಯ ಅಲ್ಲದೆ ನಮ್ಮ ಸಂಸ್ಥೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕಾರ್ಯಕ್ರಮವನ್ನು ನೀಡಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವಿರಲಿ ಅಂತ ಮಂಜುನಾಥ್ ತಿಳಿಸಿದರು. ಇಂದು ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಕಲಾಮಂದಿರವನ್ನ ಬಹುದಿನದ ಬೇಡಿಕೆ, ನಾವು ಕಲಾಮಂದಿರವನ್ನ ಸರಿ ಮಾಡಬೇಕು ಅಂತೇಳಿ ಅದನ್ನ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗೌಡ ನೇತೃತ್ವದಲ್ಲಿ ಬಹಳ ಸುಂದರವಾಗಿ ಮಂಡ್ಯದ ಕಲಾಮಂದಿರವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮಂಡ್ಯ ಒಬ್ಬ ಹೋರಾಟಗಾರನಾಗಿ ನಾನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲಿನ ಸಂಸ್ಥೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಾಡು ನುಡಿಯ ವಿಷಯಗಳನ್ನ ಜಿ ಕನ್ನಡ ಎಂಬ ಪ್ರೋಗ್ರಾಂಗಳಿಗೆ, ಡಿಕೆಡಿ ಎನ್ನುವಂತಹ ಕಾರ್ಯಕ್ರಮಗಳಿಗೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ವಿಶೇಷವಾದಂತಹ ಯುವ ರೈತರ ಮಕ್ಕಳು ಇವತ್ತು ಹೋಗಿದ್ದಾರೆ ಅಂದ್ರೆ ಅದು ಅಮೇಜಿಂಗ್ ಡ್ಯಾನ್ಸ್ ಸ್ಕೂಲಿನ ಸಂಸ್ಥೆಯ ಹೆಗ್ಗಳಿಕೆ ಅಂತ ಹೇಳಲು ತಪ್ಪಾಗಲಾರದು. ಮಾನ್ಯ ಸಚಿವರ ಸಹಕಾರ ಮತ್ತು ಪ್ರೀತಿ ವಿಶ್ವಾಸ ನಮ್ಮ ಅಮೇಜಿಂಗ್ ಸಂಸ್ಥೆಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರು ಬಿಡುವಿಲ್ಲದ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತುಂಬಾ ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾಯಕರಾದಂಥ ರವಿಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ತ್ಯಾಗರಾಜ್, ಮೈಶುಗರ್ ಕಾರ್ಖಾನೆ ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಮಂಡ್ಯ ನಗರಾಭಿವೃದ್ಧಿ ಅಧಿಕಾರದ ಅಧ್ಯಕ್ಷರಾದ ನಹೀಂ,
ಸಂಸ್ಥೆಯ ಅಧ್ಯಕ್ಷರಾದ ಹೊಸಳ್ಳಿ ಶೇಖರ್ ಇತರರು ಹಾಜರಿದ್ದರು.